ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎರಡನೇದು ಸ್ವಾಮೀಜಿ ಈಗ ಕೇವಲ ಸ್ವಾಮೀಜಿ ಆಗಿಲ್ಲ, ಒಬ್ಬರು ನಕ್ಷತ್ರ ಅಭ್ಯರ್ಥಿ. ಸೊ ನೀವು ಹೇಳೋ ಪ್ರಕಾರ ಯಾವ ರೀತಿ ಆಶೀರ್ವಾದ ಅಂದ್ರೆ ಸಹಜವಾಗಿ ಪೊಲಿಟಿಕಲ್ ಲಿಂಕ್ ಅಲ್ಲ, ಅದಕ್ಕೆ ಹೇಳಿದ್ದಲ್ಲ, ಇದು ಒಂದು ಡಿಸ್ಕ್ರೀಟ್ ಲೈನಲ್ಲಿ ಮಾತನಾಡಬೇಕಾಗ್ತದೆ. ಸೊ ನಾನು ಆ ಡಿಸ್ಕ್ರೀಟ್ ಲೈನಲ್ಲಿ ಮಾತನಾಡ್ತಿದ್ದೀನಿ. ಐ ಕೆನಾಟ್ ಬಿ ಓವರ್ ಆಂಕ್ಷಿಯಸ್ ಸೆನ್ಸ್ ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ ಬರೋದಿಲ್ಲ ಸ್ವಾಮೀಜಿಗಳಿಗೆ. ಯಾಕಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ವಿಡ್ರಾ ಮಾಡಿದ್ದಾರೆ, ಸ್ಟಿಲ್ ಈಸ್ ಅವರ್ ಪ್ರೀಸ್ಟ್ ಓನ್ಲಿ, ಸ್ವಾಮೀಜಿನಿದ್ದಾರೆ. ಸೊ ಈಗ ನಾವು ಒಂದೇಟಿಗೆ ಸಡನ್ ಆಗಿ ಬಂದು ನಾನು ಆ ಥರ ಅಪೀಲ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಏನು ಅಪೀಲ್ ಮಾಡಿದ್ದೀನಿ ನಿಮ್ಗೆ ಹೇಳಿದ್ದೀನಿ ನಾನು. ಅಲ್ಲ, ಒಟ್ಟಿಗೆ ಬಂದು ಅವ್ರನ್ನ ಕಾಣಬೇಕಂತ ಡ್ಯೂ ರೆಸ್ಪೆಕ್ಟ್ ಟು ಹಿಮ್. ನಮಗೊಂದು ನೀವೆಲ್ಲ ಆಶೀರ್ವಾದ ಮಾಡಿ ಅನ್ನೋದೇ ಇಂಡೈರೆಕ್ಟ್ಲಿ ನಥಿಂಗ್ ಬಟ್ ಆಸ್ಕಿಂಗ್ ಎ ಸಪೋರ್ಟ್ ಓನ್ಲಿ. ಬಟ್ ಐ ಕೆನಾಟ್ ಸೇ ಪೊಲಿಟಿಕಲಿ ನಮಗೆ ಮಾಡ್ರಿ ಅಂತ ಹೇಳಕ್ ಬರಲ್ಲ. ಸೊ ಪೊಲಿಟಿಕಲಿ ವಾಟ್ ಡಿಸಿಷನ್ ಯು ವಾಂಟ್ಸ್ ಟು ಟೇಕ್ ಇಟ್ ಇಸ್ ಲೆಫ್ಟ್ ಟು ಹಿಸ್ ವಿಸ್ಡಮ್. ಅವ್ರೇನು ತೀರ್ಮಾನ ಮಾಡ್ತಾರೋ ಅವ್ರಿಗೆ ಬಿಟ್ಟಿರ್ತಾರೆ. ಬಯಸ್ಲಿ ಹೆಗಲ ಮೇಲೆ ಹಾಕೊಂಡು ಮಾಡ್ತೀವಿ ಏನ್ರಿ? ಇಲ್ಲ ನಾ ಮಾಡಿ. ಈಗ ಅವ್ರದ್ದು ಸ್ಟೇಟ್ಮೆಂಟ್ ನಾನು ಹೆಂಗ್ ಮಾತನಾಡಿ ಅಲ್ಲ, ಇದು ನೋಡಿ, ಇದೇ ಬ್ಯೂಟಿ ಈ ಕಂಟ್ರಿಲಿ. ಇದೇನಾಗಿದೆ, ದಿಸ್ ಇಸ್ ದ ಸಾಲಿಡರಿಟಿ ಆಫ್ ಮುಸ್ಲಿಂ ಕಮ್ಯುನಿಟಿ ಟು ಶೋ ದಟ್ ದೇ ಆರ್ ಸ್ಟ್ಯಾಂಡಿಂಗ್ ಬೈ ನೇಹಾ ಅಂಡ್ ಇಸ್ ಫ್ಯಾಮಿಲಿ, ಹಿರಮಠ್ ಅವ್ರ ಫ್ಯಾಮಿಲಿ ಬಗ್ಲಿಂದ. ಅದನ್ನ ಕಾಣ್ತಾನೆ ಇಲ್ಲ, ಲಾರ್ಜರ್ ಪಿಕ್ಚರ್ ಅದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂಗಳು ಮರ್ಡರ್ಗಳಾಗ್ತವೆ. ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವಾಗ ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ. ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪರ್ಪಸ್ ಇರ್ತಕ್ಕಂಥ ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ, ಅದೇ ಮತ್ತೆ ಯಾವಾಗಲೂ ಅಷ್ಟೇ ಅಲ್ಲ. ಬಿಜೆಪಿ ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದ್ರೆ ಅವ್ರು ಅದನ್ನ ತಗೊಂಡು ಲಾರ್ಜರ್ ದನ್ ಲೈಫ್ ಮಾಡ್ತಾರೆ. ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಂ ಇರಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಇವತ್ತು 13,00,000 ಹೆಣ್ಮಕ್ಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ. ಇಟ್ಸ್ ಓನ್ಲಿ 2021 ರಿಪೋರ್ಟ್, ನೀತಿ ಆಯೋಗ ರಿಪೋರ್ಟ್. ನಾನು ಹೇಳ್ತಕ್ಕಂಥದ್ದಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಗುಜರಾತ್ನಲ್ಲಿ ದಿನಕ್ಕೆ 6 ರೇಪ್ ಆಗ್ತದೆ, ನಾನು ಹೇಳ್ತಕ್ಕಂಥದ್ದಲ್ಲ. ಟೈಮ್ಸ್ ನಾವು ತೆಗೆದು ನೋಡ್ರಿ, ಅದ್ರ ಬಗ್ಗೆ ಅವ್ರು ಮಾತನಾಡೋದಲ್ಲ. ಈ ಇಶ್ಯೂ ಹಿಡ್ಕೊಳ್ಳೋದು ಬರೋದು, ಮಾತಾಡೋದು, ಹಿಗ್ಗಾಮುಗ್ಗ ಮಾತನಾಡೋದು, ಕಾಂಗ್ರೆಸ್ ಪ್ರಚೋದನೆ ಕೊಡ್ತದೆ, ಕಾಂಗ್ರೆಸ್ ಇದು ಕುಮ್ಮ ಕೊಡ್ತದೆ ಅಂತ ಹೇಳೋದು ಹೋಗ್ಬಿಡೋದು. ನಾನು ಅವಾಗಲೂ ಮೊದಲನೇ ಸಲ ಇದನ್ನೇ ಕೇಳ್ತಾರೆ. ನಾನು ಲಿಟಮಸ್ ಟೆಸ್ಟ್ ಅಂತ ಹೇಳಿದೆ. ಇದು ಹೆಂಗ್ ಹೋಗ್ತದೆ ಹೆಂಗಿಲ್ಲ, ಅದು ಎಲೆಕ್ಷನ್ ಆದ್ಮೇಲೆ ನಾವು ಅನಲೈಸ್ ಮಾಡಬಹುದು. ನಾವು ಹೊರತು ಅದಕ್ಕಿಂತ ಮುಂಚೆ ನಮ್ಗೆ ಹೇಳಕ್ ಬರೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.